ಹೌದು ಹೌದು ಕಲಾ ಪ್ರೇಮಂದು ಬಂದವರಲ್ಲಿ ವಿಜ್ಞಾಪನೆ. ಹೌದು. ಆತ್ಮೀಯ ಕಲಾವಿದರು ಹಾ ಹಾ ಭಾಳ ಚಂದ ಅಡಕೆ ಮಾಡಿ ಭಾಳ ಚಂದ ಮಾತನಾಡಿ ಭಾಳ ಚಂದ ಹೇಳಿಕೆ ಮಾಡಿ ಭಾಳ ಚಂದ ಮಾತಾಡಿ ಭಾಳ ಚಂದ ಹಾಡಿ ಮೈಕ್ ಕೊಟ್ಟ ಗಾಡ್ಯಾಗ ಕೂತಾರ ಅವ್ರು. ಕೂತಾರ್ಲ. ಹೌದಿಲ್ಲ? ಹಾ ಅವ್ರದ್ದು ಮಾತಂದ್ರು ಹೆಂಗ ಈ ಗುರುಗಳ ಶಾಲ್ಯಾಗ ಪಾಠ ಮಾಡಿದಂಗ ಹಾ ಹಾ ಇಲ್ಲಿ ಬರ್ಕೊಂಡು ಬರಾಕತ್ತಾರು. ಹೌದು ಹೇಳ್ಯಾರಲ್ಲ. ಹೌದಿಲ್ಲ? ಅವ್ರ ಕೈಯಾಗ ಬರ್ಕೋದ್ ಗೊತ್ತಿಲ್ಲ ಅವ್ರಿಗೆ. ಶಾಲ್ಯಾಗಿನ ಪಾಠ ಶಿಕ್ಷಣ ಇಲಾಖೆ ಏನ್ ನಮ್ಗೆ ನಿಯಮ ಹೇಳಿರ್ತಲ್ಲ ಹೆಂಗ ಹಂಗ ಪ್ರಾಮಾಣಿಕವಾಗಿ ಹಾ ಹಾ ಮಕ್ಕಳಿಗೆ ಮೊದಲ ಶಾಲೆ ಕಲಿಸಕ್ಕಿತ್ತನೋ ರೀತಿ ನೀತಿಗಳನ್ನ ರಿವಾಜಗಳನ್ನ ಮೊದಲು ಕಲಿಸಿ ಹಾ ಹಾ ನೈತಿಕ ಮೌಲ್ಯಗಳನ್ನ ಮೊದಲು ಬಿತ್ತನೆ ಮಾಡಿ ಆಮೇಲೆ ಮಕ್ಕಳಿಗೆ ಮೊದಲ ನೈತಿಕ ಮೌಲ್ಯ ಆಮೇಲೆ ಪಾಠ. ಹೌದು. ಅಲ್ಲಿ ಹಾದಿ ಬೇರೆ. ಇಲ್ಲಿ ನಾ ಬಂದಿನ ಸ್ಟೇಜ್ ಮೇಲೆ ನಾ ಬಂದಿನ ಅಂದ್ರೆ ಆಗ ಹೇಳಿನ ಏನತ್ತ ಹೆಣ್ಣು ಹಾಡಕ್ ಬಂದಿದ್ರ ಹುಡುಗ್ಯಾರ ಇವತ್ತ. ಹೌದು. ಹೆಣ್ಣು ಬೆಳಸಾಕ್ ಬಂದ್ರ ಹುಡುಗ್ಯಾರ ನಿನ್ನ ಸಶಿನ ಅಂತ ಹೇಳಿನಿ. ಮಾಸ್ತರ್ ಆಗಿ ಏನಾಕತ್ತೀರಿ ಸಸಿ ಆಗಿ ಏನಾಕತ್ತೀರಿ ಒಂದು ಗೊತ್ತಾಗತ್ ನಮಗ. ಹೌದು. ಹೌದಿಲ್ಲ? ಅದಕ್ಕೆ ದಯಮಾಡಿ ಯಾಕಂದ್ರೆ ದೊಡ್ಡ ಗುರುಗಳದ್ರಿ ಅದಿರ್ಲಿ ಶಾಲೆ ಅಂದ್ರೆ ಶಾಲೆ ಆಗಿರ್ಲಿ. ಇವತ್ತು ಇಲ್ಲಿ ಬಂದಿವಲ್ಲ ಇಲ್ಲಿದ್ ಏನೈತಿ ಬಿಡಕ್ ಹೋಗ್ಬೇಡ್ರಿ. ಹೌದು. ಯಾಕಂದ್ರೆ ಮಾಮಾಶಿ ಕಾಣ ಅಂತ ಹೇಳಿ ನಾನು ನಮ್ಮ ಮಗ ಹಿಡ್ಕೊಂಡು ನಾನು ಗಂಟು ಬೆಳಕತ್ತೀನಿ. ಹೌದು. ಅದ್ರ ಮಾಮ ನೋಡ್ರ ಶಾಲಿ ಕಡೆ ಬರಾಕತ್ತಾನು. ಹೌದಿಲ್ಲ? ನಮ್ಮ ಶಾಲಿ ಕಡೆ ಬೇಡ ಬೇಡ ಇನ್ನೊಂದ್ ತಾಸ್ ಮಂಗಳ ಮಾಡೋನು. ಮಂಗಲ ಮಾಡಿ ನಿಂಗೆ ಶಾಲೆ ಡೌಟ್ ಇದ್ರ ಕ್ಲಿಯರ್ ಮಾಡಿ ಹೋಗೋಣ. ಶಾಲಿ ಕಲಿಯಕ್ ಬರೇಕ್ರಿ ಅಲ್ಲಿ. ಹೌದಿಲ್ಲ? ಹೌದು. ಆಮೇಲೆ ಅದನ್ನ ಕ್ಲಿಯರ್ ಮಾಡೋಣ ಅಂತ. ಏನ ಯಾಕಪ್ಪ ಅಂತ ಕೇಳಿದ್ರ ವಿಷಯ ಇವ್ರು ರೊಕ್ಕ ಬಾಯಿ ಠೋಕ್ ಆಗಿರ್ಬೇಕ. ಹೌದು. ಕಂಡಾಪಟ್ಟಿ ರೊಕ್ಕ ಕೊಟ್ಟ ನಮ್ಮಲ್ಲಿ ಕರ್ಸ್ಯಾರಂದ್ರ ಒಂದು ಉಳಿಬಾರ್ದು ಅನ್ನೋ ಕಾರಣಕ್ಕಾಗಿ ಮನುಷ್ಯಾಗ ಮರು ಆಗೋದು ಸಹಜ ಐತಿ. ಹೌದಿಲ್ಲ? ನೀವು ಮಾತಾಡಿರ್ತಕ್ಕಂಥ ವಿಷಯಗಳು ಅಲ್ಲೆಲ್ಲ ತಪ್ಪಿ ಹೋಗಬಹುದು. ಈ ನಿಲುಕಿದಟ್ಟ ಕೈ ಹಾಕಿ ಕೆಳಗಾಡ್ಸಿ ಬಿಡ್ಬೇಕು ಅನ್ನೋ ಕಾರಣಕ್ಕಾಗಿ ಇತ್ತು ಹೇಳುದು ಬಿಡು ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತೀನಿ ಮಾತುಗೊಮ್ಮೆ ನಾನು ಬರೀ ಚಟ. ಹೌದು. ಹೌದಿಲ್ಲ? ಹೌದು. ಏನ ಬರ್ಲಿ ಎಂತ ಬರ್ಲಿ ಕವಣ ಬರಲಿ ಕೈಯಾಗ ಒಂದು ಪೆಣ್ಣ ಒಂದು ಹಾಳೆ ಎದ್ದ ಇರ್ತೈತಿ ಕಡೆ ಹಂಗೇನ್ ಮಾಡ್ತಿರ್ತೀನಿ ಒಂದು ಬರೀ ಚಟ ಇರ್ತೈತಿ. ಏನ ವಿಷಯ ಮಾತಾಡ್ತಾರೆ ತಿಳ್ಕೋ ಸಂಬಂಧ ಏನ ಗಾಡ್ಯಾಗ ಕೂತ್ ಬರ್ಕೊಂಡು ಬಂದ ವಿಷಯ ಟಕ್ಕರ್ ಕೊಡಿಸೋ ಬರ್ದಿರ್ತೀವಿ ಗುರುಗಳ. ಹೌದು. ದಯಮಾಡಿ ಅದನ್ನ ತಪ್ಪಾಗಿ ಬಳಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಮಷ್ಟು ಜ್ಞಾನ ನಾ ಅಲ್ಲ ನಾವಿಲ್ಲ. ಯಾಕತ್ ಕೇಳ್ರಿ 5 ವರ್ಷ ಸಮ ಇಲ್ಲ. ಹೌದು. ದೊಡ್ಡ ಮಂದಿಗೆ ಶಾರದಾದೇವಿ ಎಲ್ಲಾ ಕೊಟ್ಟಿರ್ತಾಳ ಒಂದ ಇರುದಿಲ್ಲ. ಇಲ್ಲ. ಈಗ ಪದ್ಯ ಮಾಡುವಂತ ಸಾಮರ್ಥ್ಯನಾಗ ಐತಿ ಐತಿ ಆದ್ರೆ ನಾನು ಮುಂದೆ ಹಾಡುವಂತ ಜನವನಾಗ ಇಲ್ಲ. ಸಾಲಿ ಕಲ್ತಿಲ್ಲ ಸಾಲಿ ಮೆಟ್ಲ ಹತ್ತಿಲ್ಲ ಒಂದ್ ಅಕ್ಷರ ಕಲ್ತಿಲ್ಲ ಜೇರ್ಗಡತ ಹಿಂದ್ ನೋಡಿ ಹೇಳ್ತಕ್ಕ ಗೊತ್ತಾಗೋದಿಲ್ಲ ಹಿಂದ್ ನೋಡಿ ಹೇಳಿದಾಗ ಮುಂದೆ ಗಾಡಿ ಚಲೋ ಒಂದ್. ಹೌದಿಲ್ಲ? ಹೌದು. ಜೇರ್ ಕಡತ ಅವ ಸಾಲಿ ಕಲ್ತಪ್ಪ ಅಂದ್ರ ನಾ ಇಲ್ಲಿ ಬರ್ತಿರ್ಕಿಲ್ಲ. ಇಲ್ಲ. ಹೌದಿಲ್ಲ? ಅಷ್ಟು ಜ್ಞಾನವಂತದಾನ ಆದ್ರೂ ಕೂಡ ಅವನಿಗೆ ಆ ದೇವ್ರಿಗೆ ಬುದ್ಧಿ ಹಚ್ಚ ಕೊಟ್ಟಾಳ ನನಗೆ ಇಷ್ಟು ಕೊಟ್ಟಾಳ ಅಂತ ಹೇಳಿ ನಾವು ಮಾಡಾಕತ್ತೀವಿ. ಅದಿಲ್ಲ ಅದಕ್ಕ ಬೇಡ ಸಾಕಷ್ಟ. ಇನ್ನ ಮತ್ತೊಂದು ಹೇಳಿದ್ರು ಅವರು ಏನತ್ತ ಅದಕ್ಕ ವಿಶೇಷವಾಗಿ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಪತ್ನಿ ಮೊದಲ ಆಮೇಲೆ ಧರ್ಮ. ಹೌದೌದು. ಅದಿಲ್ಲ ಪತ್ನಿ ಮೊದಲು ಪಾರ್ವತಾದೇವಿ ಪರಮಾತ್ಮ ಮದುವೆ ಆಗ ಪತ್ನಿ ಆಗಿದ್ಲು. ಆಮೇಲೆ ಧರ್ಮ ಅದನ್ನ ಕೊಡ್ಕೊಂಡು ಧರ್ಮ ಪತ್ನಿ ಆದ್ಲು. ಹೌದು. ನಾ ಏನ್ ಹೇಳಿನಿ ಮತ್ ಮೊದ್ಲಕ್ಕ ಹೌದು ಮದುವೆ ಆದ ಒಂದು ಧರ್ಮ ಐತಿ ಆ ಧರ್ಮ ಪ್ರಕಾರ ನಡ್ಯಾಕತ್ತೀನಿ. ನಿನಗೆ ಯಾವ ಧರ್ಮ ಐತಿ ಕೇಳಿನ್ಯ. ಹೌದು. ಮದುವೆ ಮಾಡ್ಕೊಂಡು ಒಂದು ಧರ್ಮ ಹಿಡ್ದಾನೆ ಆ ಕಾರಣಕ್ಕಾಗಿ ಪತಿವ್ರತ ಧರ್ಮ ಐತಿ. ಪತಿ ಧರ್ಮ ನನ್ನಲ್ಲಿ ಐತಿ ಉಳ್ಕೊಂಡೈತಿ ಅದಕ್ಕೆ ಜಗತ್ನ್ಯಾಗ ಕೀರ್ತಿ ಉಳ್ದೈತಿ. ನಿಂದ ಯಾವ ಧರ್ಮ ಉಳ್ದೈತಿ ನಾ ಕೇಳಿನಿ. ಪತಿ ಧರ್ಮ ಐತಿ ಏನೈತಿ ನಿಮ್ದ ಅವಾಗ ಕೇಳಿನ ನಾ ಮದುವೆ ಆಗೋ ತಕ್ಕ ನೀ ನನಗ ಗಂಡ ಮದುವೆಕ್ಕಿಂತ ಮೊದಲು ನೀ ಯಾರಿಗೆ ಗಂಡಾಗಿದ್ದಿ ಅಂತ ಕೇಳಿನ. ನೀನ ಲಸಬಂಡಿದ್ದಿ. ಹೌದಿಲ್ಲ? ಹೌದು. 9 ತಿಂಗಳ ತಾಯಿ 10 ಹತ್ರ ಜಾಗ ಜಾಪಾನ ಮಾಡಿ ತವ್ರ ಮನ್ಯಾಗ ಬೇಕಾದ ತಿನಿಸಿ ಉಣಿಸಿ ಗುಂಡಗೆ ಬೆಳೆಸ್ಯಾಳ. ನಿನ್ನ ಕಡೆ ನಾ ಬಂದೇನಿ. ಹೌದಿಲ್ಲ? ಹೌದು. ಒಂದ್ ಮನಿ ಬಿಟ್ಟ ಪಟ್ಟದ ಮನಿ ಬೆಳಗಾಕ ನಿನ್ನ ಮನಿಗೆ ಬಂದೀನಿ. ನಿನ್ನ ಮಗ ಜ್ಯೋತಿ ಆಗಿದನಿ. ಹೌದು. ನಿನಗ ಬೇಕು ಬೇಡದೆಲ್ಲ ಮಾಡಿ ಹಾಕಿ ಉಣಿಸಿ ನಿನಗೂ ಕೂಡ ಹೆಂಗ ಮಾಡೀನಿ ಹೆಂಗ ಸಂಸಾರವನ್ನ ಕಾದೇನಿ. ಹೌದಿಲ್ಲ? ಅದಕ್ಕೊಂದ್ ಕಡೆ ಬರೀತಾರ ಏನತ್ತ ಸ್ತ್ರೀರಿಲ್ಲದ ಮನೆ ಕಾಡಿಗೆ ಸಮಾನ ಆತ. ಹೌದು. ಹೌದಿಲ್ಲ? ಹೆಣ್ಣಿದ್ರ ಮಣಿ ಹೆಣ್ಣಿರ್ಲಿಕ್ಕ ಏನಾಕತಿ ಸ್ಮಶಾನ ಆಕತಿ. ಹೌದಿಲ್ಲ? ಮನಿ ಒಳಗ ಹೆಣ್ಣಿದ್ರ ಬ್ಯಾರೆ ಚಂದ ಮಣಿ ಚಂದ ಆಕತಿ. ಹೌದು. ಮಣಿ ಹೆಣ್ಣಿರ್ಲಿಕ್ಕ ಗೊತ್ತಿಲ್ಲ. ನಾಳೆ ಎಲ್ಲ ದೇಹವನ್ನ ಬಿಟ್ಟು ಪರಲೋಕಕ್ಕೆ ಹೋದ್ರೂ ನಾ ಚಂದ ಮಾಡೋರು ಹೆಣ್ಮಕ್ಳ ಮಣಿ ಚಂದ ಮಾಡೋರು ಹೆಣ್ಮಕ್ಳ. ಹೌದಿಲ್ಲ? ಕೇಳ 10 ಮಂದಿನ ಕುಡ್ಸೋರ್ ನವ್ನ ಬೆಳಗೋರು ಮಾತ್ರ ಗಂಡ ಮಕ್ಳ ಟವಲ್ ಮುಸ್ಕೊಂಡ್ ಮುಲ್ಯಾ ಕೂತ್ರ ಮುಗಿದ್ ಹೋಗ್ತಿವ್ರು ಮುಸುಕ್ ಹಾಕೊಂಡ್ ಕೊಡ್ತಾರ ಇವ್ರ. ಹೌದಿಲ್ಲ? ಹೆಣ್ಣಿನ ಧರ್ಮ ಐತಿ. ನಾವು ಧರ್ಮ ಹಿಡ್ಕೊಂಡು ನಾವ್ ಹೊಂಟಿವಿ. ನಾವ್ ಹೇಳಿದ್ವಿ ಸೈರಾದೇವಿ 3 ದಿನ 11 ದಿನ ಸೂರ್ಯನ ತರಿಬ್ಯಾಳ ನೀವ್ ಹೆಣ್ಣಿಗೋಸ್ಕರ ಏನ್ ಮಾಡಿರಿ ಒಂದು ಧರ್ಮ ಕಾಯ್ಕೊಂಡು ಹೋತ್ ನಾವ್ ಹೇಳಿದ್ವಿ. ಯಾರು ತರಬೇರೆ ಅಂತ ಕೇಳಿದ್ವು. ಹೌದಿಲ್ಲ? ಹೌದು. ಅದಕ್ಕೆ ಮತ್ತೊಂದು ಹೇಳಿದ್ರ ಅವ್ರ ಏನತ್ತ
ಕಾಯಿಪಲ್ಯ ಅಂದ್ರ ಸುಳ್ಳಿದ್ದಂಗ ಹಾ ಬಂಗಾರ ಅಂದ್ರ ಸತ್ತಿದ್ದಂಗ ಹೌದು ಕಾಯಿಪಲ್ಯ ದಿನ ಮಾರ್ತೈತಿ ಹಾ ಹಾ ಬಂಗಾರ ಹಾ ಹಾ ದಿನ ಮಾರುದಿಲ್ಲ ಅಂತಂದ್ರ ಅವ್ರು ಹೇಳ್ಯಾರಲ್ಲ ಗುರುಗಳ ಹಾ ಹಾ ಕಾಯಿಪಲ್ಯಗೆ ಬಂಗಾರಕ್ಕೆ ಹೋಲ್ಸಕ್ ಹೋಗ್ಬೇಡ್ರಿ ನೀವು ಹೌದು ಹೆಂಗ ಇವತ್ತು ದಷ್ಟ ಪುಷ್ಟವಾಗಿ ನೀವು ಆರೋಗ್ಯಯುತವಾಗಿ ಹಾಡಾಕ ಬಂದಿರಿ ಅಂದ್ರ ಹಾ ಅದಕ್ಕ ತರಕಾರಿನ ಕಾರಣ ಬಂಗಾರ ತಿನ್ಲಿಲ್ಲ ಕಾಯಿಪಲ್ಯ ತಿಂದಿಲ್ಲಿ ಬಂದಿರಿ ಅಂದ್ರ ಹಾ ರಕ್ತ ಮೈಯಾಗೈತಿ ಅಂದ್ರ ಹಾ ಹಾ ಅಲ್ಲಿಗೆ ನೋಡತ್ತಂದ್ರ ಹಾ ಕಾಯಿಪಲ್ಯ ಕಾರಣ ಕಾಯಿಪಲ್ಯ ತಿಂದ ಅನ್ನ ಸರ ತಿಂದ ಬಂದಿರಿ ಕಾಯಿಪಲ್ಯ ಕಾರಣ ಹಾ ಹಾ ಹಂಗಾರ ಮುಂದಿನ ಸಂದಿಗೆ ಬಂಗಾರ ತಿಂದ ಬರ್ರಿ ನೋಡೋಣ ಸತ್ಯ ಆಯ್ತಿ ನಿಮ್ಮ ಹೊಟ್ಯಾಗಿದ್ದ ಅಕ್ಕಾವ ಅಕ್ಕತ್ತಿ ಹುಳ ಅಕ್ಕಾವ ಕಾಯಿಪಲ್ಯ ತಿಂದಾಗಣ ಆರೋಗ್ಯದ ಒಂದು ರಿತಸ್ಸು ಅಂತಕ್ಕಂಥದ್ದು ರಕ್ತದಾಗ ತಯಾರಾಕತ್ತಿ ಅಕ್ಕೈತಿ ಆಹಾರ ಅಂತ ಬರೆದು ಬಡ್ಕೊಂಡೈತಿ ಹೌದು ಮತ್ತೆ ಬಂಗಾರದಿಂದ ಬರಕಾಕತ್ತೇನ ಹಾ ಹಾ ಇಲ್ಲ ಬಂಗಾರ ಹಾಕೊಳಕ ಚಂದ ಅದ ಚಂದ ಹೌದಿಲ್ಲ ಯಾವ ತುಡುಗ್ ಮಾಡ್ಕೊಂಡ್ ಹೋದ್ರ ಏನ್ ಮಾಡ್ತೀರಿ ಹೊಟ್ಟಿಗೆ ಇಲ್ದ್ರಾಗ ಏನಾಕತಿ ಪರಿಸ್ಥಿತಿ ಹಾ ಅದಕ್ಕ ಹೌದು ಕಾಯಿಪಲ್ಯಗೆ ಮತ್ತೆ ಬಂಗಾರ ಕೊಲ್ಸಕ್ ಹೋಗ್ಬೇಡ್ರಿ ಹಾ ಹಾ ಮತ್ತೊಂದು ಇದಕ್ಕೆ ಹೊಲ್ಸಕ್ ಹೋಗ್ರಿ ನೀವು ಹೆಂಗ್ರಿಪ್ಪ ನಡೆದೈತಿ ಆದ್ರೆ ಬಂಗಾರ ಬೇರೆ ಹಾ ಹಾ ಕಾಯಿಪಲ್ಯ ಬೇರೆ ಬ್ಯಾರೆ ಮತ್ತೊಂದು ಹೇಳಿದ್ರು ಅವರು ಏನತ್ತ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಏನ್ ನೀವು ಆದಿಶೇಷ ಹೇಳಕತ್ತೀರಿ ಹಾ ಹಾ ಆದಿಶೇಷನ ಬುಡದೊಳಗ ಹಾ ಹಾ ಕಪಾಲಿಶ ದೇವಿರ ಅದಾರು ಅದಾಳು ಮತ್ತ ನಮ್ಮ ಅಪ್ಪನ ತಲೆ ನಿಮ್ಮ ಹೋಗ್ಗಳದಂಗ ಆತ್ಲ ಹೌದು ಅವ್ರು ಏನ್ ಮಾಡತ್ತಾರ ಕಾಪಾಲಿಶ ದೇವಿಗಳಲ್ಲಿ ಏನ ಅವ್ರದೊಂದು ಕಾರ್ಯ ಬ್ಯಾರೆನೇ ಐತೆ ಅಲ್ಲಿ ಹೌದು ನಿಮ್ಮ ಅಪ್ಪನ ಬಡ್ಡಾಗಿಲ್ಲ ಹೊತ್ಕೊಂಡಿಲ್ಲ ನಿಮ್ಮ ಅಪ್ಪನ ಆಹಾ. ಅದ್ರ ಕಾರ್ಯ ಬ್ಯಾರೆ ಐತಿ ಐತಿ ಅವ್ರ ಕಾರ್ಯ ನೀವು ಕೇಳ್ರಿ ಅಂದ್ರ ಹಾ ಹಾ ಹೌದಿಲ್ಲ ಮುಂದಿನ ಸಲ ನೀವು ಬಂದ್ ಹೇಳ್ಬೇಕಾಕೈತಿ ಅದ್ನು ಹೇಳ್ಬೇಕಾಕತಿ ಹೌದಿಲ್ಲ ಹೌದು ಕಾಪಾಲಿಶ ದೇವರು ಅದಾರ ಅಲ್ಲಿ ಕೆಳಗ ಹಾ ಹಾ ಯಾವ ಕಾರಣಕ್ಕೆ ಅದಾರು ಹಾ ಹಾ ಅದ್ ಹಾದಿ ಬೇರೆ ಐತಿ ಹೌದು ಹೌದಿಲ್ಲ ಹೌದು ನಾನ್ ಕೇಳಿದ್ನಿ ಏನ ಆಗಲ ಬೆಳಗ್ಗೆ ಕೇಳಿ ಬಹುಶಃ ಪಾಪ ಕೇಳ್ಕೊಂಡಿಲ್ಲ ಅವ್ರ ಹಾ ಹಾ ಇರ್ಲಿ ಏನಾಗೋದಿಲ್ಲ ಹಾ ಹಾ ಹೆಂಗಪ್ಪ ಅಂತ ಕೇಳಿದ್ರೆ ಆದಿಶೇಷನ್ ತಲೆ ಮೇಲೆ ನಮ್ಮ ಭೂದೇವಿ ಇದಾಳು ಅದಾಳು ಭೂದೇವಿ ತಾಪಕ್ಕಾಗಿ ಆದಿಶೇಷ ನರಳ್ಯಾನ ಅಂದ್ರೇನ ತೇಕ್ಯಾನ ತೇಕ್ಯಾನ ಹೌದಿಲ್ಲ ಹೌದು ತೇಗಿದ ಕಾಲಕ್ಕೆ ಏನ್ ಕಾರ್ಯ ಆಗೈತೆ ಅಂತ ಕೇಳಿದಾಗ ಏನ ಭೂಕಂಪ ಆಗೈತೆ ಅನ್ನುವಂಗ ಹಾ ಹಾ ಪುರಾಣದಾಗ ಬರ್ದಿಟ್ಟದ ಮಾತದ ಐತ್ಲೆ ಹೌದಿಲ್ಲ ಹೌದು ಈಗ ಭೂಮಿ ತೇನ ಭೂಕಂಪ ಆಗ್ಬೇಕಾರ ಹಾ ಹಾ ಶೇಷ ತೇಕಿ ಎಳಗಾಡದಂದ್ರ ಹಾ ಹಾ ಭೂಕಂಪ ಆಕೈತಿ ಅನ್ನುವಂಗ ಹಾ ಪುರಾಣದಾಗ ಬರ್ದಿಟ್ಟದ ಮಾತತ್ತಿ ಹೌದು ಮತ್ತೊಂದು ಹೇಳಿದ್ರು ಅವರು ಏನತ್ತ ಏನ್ ನಮ್ಮ ಬ್ರಹ್ಮದೇವನಿಂದ 12 ಸೃಷ್ಟಿಯಾಗ್ಯಾವು ಆಗ್ಯಾವು ಮತ್ತ ನಿಮ್ಮ ದೇವಿಯಿಂದ 8 ಸೃಷ್ಟಿಯಾಗ್ಯಾವು ಹಾ ಹಾ ಕೇಳ್ಯಾರ 10 ತಂದ್ರ ನಮಗೆ 2 ಹಚ್ಚಕ್ಕಾವ್ ಹಾ ಹಾ ಸಮಾಜ ತಂದ್ರ ಜೋಡಿ ಅಕ್ಕಾವ್ ಅಕ್ಕಾವು 13 ತಗೊಂಡು ಬರ್ರಿ ಹೌದು ಹೌದು ಹೌದಿಲ್ಲ ಹಾ ನಿಮ್ಮ ಬ್ರಹ್ಮದೇವರು ನಮ್ಮ ದೇವಿ ಸಾಲ ಸೃಷ್ಟಿನ ಮಾಡಿಲ್ಲ ಮಾಡಿಲ್ಲ ಮಾಡಕ್ ಆಗಿಲ್ಲ ನೀಗಿಲ್ಲ ನೀಗಂಗೂ ಇಲ್ಲ ಇಲ್ಲ ಹೌದಿಲ್ಲ ಹೌದು ಸ್ವತಃ ನಿಮ್ಮ ಅಪ್ಪ ಶಿವಪ್ಪ ಸಾತ್ ಆಗತ್ ಹೇಳಿ ಹಾ ನನ್ನವನ ಬ್ರಹ್ಮನ ಜೋಡಿ ಮಾಡಿದಾಗ ನನ್ನವನ ಗುಣದಿಂದ ಹಾ ಹಾ ನಿಮ್ಮ ಅಪ್ಪ ಸೃಷ್ಟಿ ಮಾಡ್ಯಾನ ಅನ್ನುವಂಗ ಹೌದು ಪುರಾಣದಾಗ ಬರದಾರ ಬರ್ದಾರ 12 ಸೃಷ್ಟಿ ಮಾಡ್ಬೇಕಾರ ಒಬ್ಬ ಮಾಡಿಲ್ಲ ಒಬ್ಬಗ ನೀಗುದಿಲ್ಲ ನೀಗುದಿಲ್ಲ ಒಂದು ದೇಹಕ್ಕೆ 2 ಕಣ್ಣು ಹೆಂಗೋ ಆಹಾ. 2 ಕೈ ಹೆಂಗೋ ಹಂಗ. 2 ಕಾಲ್ ಹೆಂಗೋ ಆಹಾ ಹಂಗ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆಹಾ ನಾನು ನೋವು ಇದ್ದಾಗ ನಿಮ್ಮ ಅಪ್ಪನ ಗಾಡಿ ಸ್ಟಾರ್ಟ್ ಸ್ಟಾರ್ಟ್ ನಮ್ಮ ಮಗು ಇರ್ಲಿಕ್ಕೆ ನಿಮ್ದೆಲ್ಲ ಬಂದ ಆಹಾ ನಿಮ್ ಗಾಡಿ ಬಂದ ಹೌದಿಲ್ಲ ಹೌದು ನಿಮ್ಮ ಬ್ರಹ್ಮದೇವರು ಸೃಷ್ಟಿ ಮಾಡ್ಬೇಕಾರ ಆಹಾ ನನ್ನ ತಾಯಿ ಸಾಯಿಲ್ಲ ಏನೂ ಮಾಡಿಲ್ಲ ಆಡಿಲ್ಲ ತಾಯಿ ಸಾಯ ತಗೊಂಡ ನಾ ಹೇಳ್ತೇನೆ ಹೌದು ಮುಂದಿನ ಸಂಧಿಗೆ ಬರ್ಬೇಕಾದ್ರೆ ಆಹಾ ಪ್ರತಿಯೊಂದು ಸೃಷ್ಟಿನೂ ಆಹಾ. ನಿಮ್ಮ ದೇವಿ ಸಾಯ ಒಟ್ಟ ತಗೊಂಡ್ಲ ನೀವು ಬರ್ರಿ ಹೌದು ಹೌದಿಲ್ಲ ಹೌದು ಮತ್ತೊಂದು ಹೇಳಿದ್ರು ಅವ್ರು ಏನತ್ತ ಮತ್ತೊಂದು ಹೇಳಿದ್ರು ಏನ ಇವತ್ತು ನೀ ಕರೆ ಕರೆ ಸಸಿ ಆಗಬೇಕಾದ್ರ ಆಹಾ ಕರೆ ಕರೆ ನಿಮ್ಮ ಅಕ್ಕನ ತಂಗಿ ಆಗ್ಬೇಕಾರ ಹೌದು ನಮ್ಮಪ್ಪ ಪ್ರತಿಯೊಂದು ಕಲ್ಪದಾಗ ಅದಾನ ಅದಾನ ಹೌದಿಲ್ಲ ಹೌದು ಹೊಸ ವಿಚಾರ ಇದ್ ನನ್ನ ಕಡೆ ನಿಮ್ಕ ಹೌದು ಪ್ರತಿಯೊಂದು ಕಲ್ಪನೆ ನಮ್ಮಪ್ಪ ಅದನು ಅದಾನು ಮತ್ತ ನಿಮ್ಮ ಅವ್ವ ಎಷ್ಟು ಕಲ್ಪನೆ ಆಗದಾಳು ಹೌದು ಹೌದಿಲ್ಲ ಹಾ ಗುರುಗಳ ಹೋ ಶಿವಪುರ ನಿಮ್ ಕಡೆ ಇದ್ರೆ ತೆಗೆದು ನೋಡ್ರಿ ಆಹಾ ಪ್ರತಿಯೊಂದು ಕಲ್ಪನೆಯಾಗ ನನ್ನ ಅವ್ವ ಅದಾಳ ಅದಾಳ ಪ್ರತಿಯೊಂದು ಕಲ್ಪನೆ ನಮ್ಮ ಅವ್ವ ಅದಾಳು ಹಾ ಅವತಾರ ಕೇಳಿರಿ ನೀವು ಹೆಂಗ ಹೌದಿಲ್ಲ ಹಾ. ಒಬ್ಬರದ್ದು 28 ಹೇಳಿದ್ರಿ ಆಹಾ ಒಬ್ಬರದ್ದು 12 ಹೇಳ್ರಿ 12 ನಮ್ಮ ಅವ್ವ 32 ಅವತಾರ ತಾಳನು ಹಂಗ ಹೌದು ಪ್ರತಿಯೊಂದು ಕಲ್ಪನೆ ಆಗದಾಳನು ಹಂಗ ಆಹಾ ಶಿವಪುರಾಣದಾಗ ಬರ್ದಾರ ಬರ್ದಾರ್ಲ ಸಂಶಯ ಇತ್ತಪ್ಪ ಅಂದ್ರೆ ಕಂಡಾಳ ರೆಡಿ ಆಹಾ ಹೌದಿಲ್ಲ ಹೌದು ಮತ್ತೊಂದು ಮಾತು ಕೇಳಿದ್ರಿ ನೀವು ಏನತ್ತ ಏನ್ ಕೇಳಿದ್ರೆ ಆಗಪಾಡದ ಅಂದಿತ್ತು ನಮ್ಮ ಆಹಾ ಸ್ವತಃ ಗಂಡನ ಕಾಲ ಆಹಾ. ಅಂತಿ ಕಾಲ ನಿಮ್ಮ ಹೌದು. ಅಪ್ಪ ಶಿವಪ್ಪ ಬಿದ್ದಾನ ಹೌದು ಅಂತಕ್ಕಂಥ ಮಾತು ಹೇಳಿದ್ವಿ ಹೇಳಿದ್ವು ಅವ್ರಿಗೆ ಬಹುಶಃ ಸಂಶಯ ಬಂದ ತ್ಯಾಂಬಲ್ಲ ಅದ ಏನತ್ತ ಹೌದಿಲ್ಲ ಹಾ. ಅದು ಬುಕ್ ತಗೊಂಡು ಬರ್ರಿ ಹೌದು ಹೌದಿಲ್ಲ ಹಾ ತಾಯಿ ಆಶೀರ್ವಾದ ಇತ್ತಪ್ಪ ಅಂದ್ರ ಆಹಾ ಕಮಿಟಾರ್ ಒಪ್ಪಿಗೆ ಕೊಟ್ರಂದ್ರ ಆಹಾ ಅದನ್ನು ಕೊಟ್ಟು ಹೋಗೋ ಮಕ್ಕಳ ನಾವು ಹೌದು ಹೌದಿಲ್ಲ ಹೌದು. ಒಬ್ಬಗೆ ಕಾಲ ಹಿಡಿದ್ರೆ 2 ಮಂದಿ ಕಾಲ ಹಿಡ್ದ ನಾವು ಆಹಾ ಹೌದಿಲ್ಲ ಹೌದು ಪುರಾಣದಾಗ ಇದು ವಿಚಾರ ಆಹಾ ನಮ್ದೇನ ಕಲಿಕೆ ಮಾತಲ್ಲ ಇಲ್ಲ ಯಾರು ಕೇಳಿಲ್ಲ ಇಲ್ಲ ನಮ್ಮ ತಾಯಿ ಆಶೀರ್ವಾದ ಆಹಾ. ನಮ್ಮ ಓದಿನ ಆಶೀರ್ವಾದ ಇತ್ತಪ್ಪ ಅಂದ್ರ ಆಹಾ ಒಟ್ಟು ಹೋಗೋತೀವ ನಾವು ಹೌದೌದು ಪಾದ ಹಿಡಿದ ನಂಗೆ ಪುರಾಣದಾಗ ಬರ್ದಾರ ಆಹಾ ಹೌದಿಲ್ಲ ಹೌದು ಆ ಕಾರಣಕ್ಕಾಗಿ ನಾವು ಹೇಳಿದ್ವಿ ಹಾ ನಾನ್ ನಿನ್ನ ಕಾಲ ಬೀಳ್ಬಹುದು ಆಹಾ ನನ್ನ ಧರ್ಮ ಐತಿ ಐತಿ. ಮತ್ತೆ ನೀವ್ ಹೆಂತಿ ಕಾಲ ಬಿದ್ರೆ ಏನು ಧರ್ಮ ಅಂತ ಕೇಳಿದಾಗ ಒಂದು ಕರ್ಮ ಪದರ ಕಟ್ಕೊಂಡ್ರಿ ನೀವು ಹೌದು ನಿಮ್ಮಪ್ಪ ತಪ್ಪು ಮಾಡ್ಯಾನಲ್ಲಿ ಹೌದು ಏನತ್ತ ಇಡವಲ್ಲ ನಾವು. ಆಹಾ ಹೌದಿಲ್ಲ ಹೌದು ಎಲ್ಲ ನಾವೇ ಕಳ್ಕೋದದ್ರ ಆಹಾ ಅವ್ರಿಗೆ ಗೊತ್ತಾಕೈತಿ ಹೇಳೋದು ಆಹಾ ಹೌದಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ ಪ್ರತಿಯೊಂದು ಕಾರ್ಯದೊಳಗ ತಾಯಿ ಇಲ್ಲದ ನಿಮ್ಮ ಅಪ್ಪ ಏನೂ ಮಾಡಿಲ್ಲ ಆಗೋದಿಲ್ಲ ಇಲ್ಲ
ಇವತ್ತು ಕೇಳಿ ಹೆಂಗಾಗಿದೆ ನಮ್ಮ ತಾಯಿಯಿಂದ ಹೆಂಗ ನೀವು 3 ಮಂದಿ ಕೂಡಿ ಮಾಡಾಕತ್ತೀರಿ ಒಂದೊಂದು ಕೆಲಸ ಮಾಡ್ಯಾರಿ ಒಂದೊಂದು ಕೆಲಸ 3 ಮಂದಿ ಕೂಡಿ ಮಾಡ್ಯಾರ ನೀವು ಮಾಡ್ಯಾರಿ ಏನಪ್ಪಾ ಅಂತ ಕೇಳಿದ್ರ ಏನ ಬ್ರಹ್ಮ ಸೃಷ್ಟಿ ಮಾಡಾವ ವಿಷ್ಣು ಸ್ಥಿತಿ ಮಾಡಾವ ವಿಷ್ಣು ಇವ ಮಹೇಶ್ವರ ಲಯ ಮಾಡವ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಆಗ್ಯಾರ ಅವ್ರು ಹೌದಿಲ್ಲ 3 ಮಂದಿ ಕೂಡ ಒಂದು ಕೆಲಸ ಮಾಡ್ಯಾರ ನಾ ಬೇಕಾರ ಪದ್ಮ ಪುರಾಣದಾಗ ಹೇಳ್ತೀನಿ ಕೇಳು ಹೆಂಗ ನಮ್ಮ ಅವ್ವ ಒಬ್ಬಕ್ಕೆ 3 ಕಾರ್ಯ ಮಾಡ್ಯಾಳ ನೋಡು ನೀವು 3 ಮಂದಿ ಮಾಡೋ ಕೆಲಸ ನಮ್ಮ ಅವ್ವ ಒಬ್ಬಕ್ಕೆ ಮಾಡ್ಯಾಳ ಹೌದು ಸತ್ವ ರಜಗುಣ ಅಂತಕ್ಕಂಥ ಗುಣಗಳ 3 ಸೃಷ್ಟಿ ಮಾಡ್ಕೊಂಡು ಸತ್ವಗುಣದಿಂದ ಸೃಷ್ಟಿ ಮಾಡಿ ರಜಗುಣದಿಂದ ಪಾಲನೆ ಮಾಡಿ ತಮೋಗುಣದಿಂದ ಲಯ ಮಾಡ್ತಾಳ ಪದ್ಮ ಪುರಾಣದಾಗ ಬರ್ದಿಟ್ಟಾರ ಹೌದು ನಿಮ್ಮ ಅಪ್ಪಗಳು 3 ಮಂದಿ ಮಾಡೋ ಕಾರ್ಯ ನಮ್ಮವ್ವ ಒಬ್ಬಕ್ಕೆ ಮಾಡಾಳು ಇಲ್ಲಿ ಹೆಣ್ಣು ಹಚ್ಚದ ಗುರುಗಳ ಹೌದಿಲ್ಲ ಇಲ್ಲಿ ಹೆಣ್ಣು ಹಚ್ಚದ ಮತ್ತೊಂದೇನಪ್ಪಾ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ವಿಶೇಷವಾಗಿ ಹೇಳಿದ್ರು ಅವ್ರು ಏನತ್ತ ಇವ್ರ ಪಾರ್ವತ ದೇವಿಗೆ ನಮ್ಮಪ್ಪ ಕಾಳಿ ಅಂತ ಹೇಳಿಸಿದ ಕಾಳಿ ತಂದಾಗ ಶಟ್ಕೊಂಡು ಹೋದ್ಲತ್ತ ಹೋಗಿ ಬ್ರಹ್ಮದೇವ್ರ ಕೂಡ ತಪಸ್ಸು ಮಾಡ್ಲತ್ತ ತಪಸ್ಸು ಮಾಡಿ ಬಂಗಾರದ ಬರ್ಮಣ ತಗೊಂಡು ಬಂದ್ಲು ಹೌದಿಲ್ಲ ಇದ್ಲಿ ತೆವಿಗೆ ಬುದ್ಧಿ ಹೇಳ್ತಿತ್ತ ಅದ್ರ ಮಸಿಗ್ ಬುದ್ಧಿ ಹೇಳ್ತಿತ್ತ ಹಾಗಲ್ಕಾಗಿ ಬೇವಿನಕಾಯಿ ಸಾಕ್ಷಿ ಅಂದಂಗ ಗುರುಗಳು ಎಲ್ಲ ಅಲ್ಲೇ ಇದಾವ ಇವತ್ತು ಹೆಣ್ಣು ಕರಗದಾಳ ಅಂದ್ರ ನಿಮ್ಮ ಅಪ್ಪನು ಕರ್ರಿಗೆ ರಾಕಬೇಕು ನಮ್ಮವ್ವ ಕೊನೆಗೆ ತಪ ಮಾಡಿ ಬಂಗಾರದವ್ರನ್ನ ತಗೊಂಡು ಬಂದಾಳ ನಿಮ್ಮ ಅಪ್ಪ ಶಾಶ್ವತವಾಗಿ ಕರಗದಾನ ಯಾವ ಕಾರಣದನು ಅವ ಯಾರ ಮುಂದಿನ ಸಂದಿ ಹೇಳ್ಬೇಕು ನೀವ ಹೇಳ್ಬೇಕಲ್ಲ ಹೌದಿಲ್ಲ ನಮ್ಮ ಅವ್ವ ಏನಾದ್ರು ಕಾರ್ಯಗಿದ್ದಳ ಕಾರ್ಯಗಾಗಬೇಕಾದ್ರೆ ಒಂದು ಕಾರಣ ಐತಿ ಮಾರ್ಕಂಡೇ ಪುರಾಣದಾಗ ಬರ್ದಿಟ್ಟಾರ ಏನತ್ತ ರೋಕ್ ಬಾಯಿ ಟೋಕು ಸುಳ್ಳು ಮಾತಾಡೋ ಮಗ ಅಲ್ಲ ಮಾರ್ಕಂಡೇ ಪುರಾಣ ಏನ್ ಬರ್ದಾರಪ್ಪ ಅಂತ ಕೇಳಿದ್ರ ಸ್ವತಃ ತಾಯಿ ಪಾರ್ವತ ದೇವಿ ದೈತ್ಯರ ಸಂಹಾರ ಮಾಡ್ಬೇಕಾರ ಅವತಾರ ತೊಟ್ಟಾಗ ತೇಜ ಎಲ್ಲ ಹೀನಳಾಗಿ ಕಪ್ಪು ವರ್ಣದವಳಾದಳು ಯಾರು ಆಕೆ ಅವತಾರ ತೊಟ್ಟದಾಗ ಒಂದು ತೇಜವನ್ನ ತೆಗಿಟ್ಟಾಗ ಕಪ್ಪು ವರ್ಣದವಳು ನನ್ನ ನೋವಾಗ್ಯಾಳ ಕಪ್ಪು ವರ್ಣ ಆದಾಗ ಅದ ಮುಂದೆ ಕಾಳಿ ಆದ್ಲು ಅನ್ನುವಂಗ ಮಾರ್ಕಂಡೇ ಪುರಾಣದಾಗ ಬರ್ದಿಟ್ಟಾರ ಅಣ್ಣ ಒಳ್ಳೆ ಕಾರ್ಯಕ್ಕಾಗಿ ದೈತ್ಯರ ಸಂಹಾರ ಮಾಡ್ಬೇಕಾದ್ರ ಒಂದ್ ಅಂಶವನ್ನು ತೆಗೆದಿಟ್ಟಾಗ ಆಕಿ ತೇಜ ಎಲ್ಲ ಏನಾಯ್ತಲ್ಲಿ ದೈತ್ಯರು ಹೊಡ್ಯಾಕ ಹೋತು ಈ ಕಡೆ ಆಕಿ ತೇಜ ಏನಾಯ್ತು ಕರ್ರಗಾತ ಒಳ್ಳೆ ಕಾರಕ್ಕೆ ಕರ್ರಗ್ಯಾಳ ನಿಮ್ಮ ಅಪ್ಪ ಒಳ್ಳೆ ಕಾರಣಕ್ಕೆ ಕರ್ರಗ್ಯಾನು ಯಾರ ಶಾಪದಿಂದ ಕರ್ರಗ್ಯಾನು ಬಡ್ಡಿಂದ್ರೆ ಕರ್ಗದಾನು ಹೌದು ನಮ್ಮವಂತೂ ದೈತ್ಯರ ಸಂಹಾರ ಮಾಡ್ಬೇಕಾರ ತೇಜ ತಕೊಂಡು ಕರಗೇಳು ನಾ ಹೇಳ್ತನು ಕೊನೆಗೆ ಬಂಗಾರದವ್ರು ಪಡ್ಕೊಂಡಾಳು ಮತ್ತ ನಿಮ್ಮಪ್ಪ ಕರಗಾಬೇಕಾರ ಏನ್ ಕಾರಣ ಇತ್ತು ಎದಕ್ ಕರಗದ ಹೌದಿಲ್ಲ ನಮ್ಮ ವಿಚಾರ ಅದಕ್ಕೆ ಬಹಳ ಮಾತಾಡುವ ಜಗೋದು ಬೇಡ ಅದಕ್ಕೆ ಮತ್ತೊಂದು ಹೇಳಿದ್ರು ಅವ್ರು ಏನತ್ತ ಧರ್ಮ ಕೆಡಸಾಕ್ ಹೋಗಬೇಡ್ರಿ ಅಂದ್ರು ನಾ ಧರ್ಮ ಬಿಟ್ಟಿಲ್ಲ ಮಾಮ ನಾವು ಧರ್ಮ ಏನ್ ಕೆಡಿಸಿಲ್ಲ ಬಸ್ ಮಾಮ ಆಗಣ ಹೇಳೇನಿ ಏನತ್ತ ನಾ ಮಾಮ ಅಂದನಂದ್ರ ಮಂಗಳಾರ ತಾಗೋ ತಕ ನೀ ನನಗ ಮಾಮಾನ ಹೌದಿಲ್ಲ ನಾ ಧರ್ಮ ಬಿಟ್ಟಿಲ್ಲ ಧರ್ಮ ಹಿಡ್ದ ಹೊಂಟೇನಿ ಯಾಕ ನಮ್ಮ ಅಕ್ಕನ ಕೊಟ್ಟತ್ತಿ ನಮ್ಮ ಅಕ್ಕನ ಸಂಸಾರ ಹಾಳಾಗದ ತಿಳ್ಕೊಂಡು ಹೆಣ್ಣು ಹಚ್ಚತ್ ಈಕಿ ಗಂಡ ಹಚ್ಚತ್ ನೀನ ಹೌದಿಲ್ಲ ನಮ್ಮ ಅಕ್ಕ ಬಾಯಿ ಸತ್ತದ ಸಾಲಿ ಕಲ್ತಿರೋದ ಪಾಪ ಅದಕ್ಕೆ ಬಗೆಹರಿಸ ಸಂಬಂಧ ಬತ್ತಿ ಮಾಡಿಸ್ ನನ್ನ ಕರ್ಕೊಂಡು ಬಂದಾಳಕ್ಕೆ ಹೌದಿಲ್ಲ ನಮ್ಮ ಅಕ್ಕ ನನ್ನ ಕರ್ಕೊಂಡ್ ಬಂದಾಳು ನಮ್ಮ ಅಕ್ಕ ಕರ್ಕೊಂಡು ಹೋದಾಗ ನಾ ಮಾಮ ಹಿಂಗ ಹೇಳಾಕತ್ತೀನಿ ಮಾಮ ಇದ್ದವ ಏನ್ ಮಾಡ ಕೆಡಿಸ್ಬೇಡ್ರ ಅಂದ್ರು ಧರ್ಮ ಎಲ್ರ ಜೇರ್ ಕಡತ ಉಳ್ದೈತಿ ಅಂದ್ರ ಅದು ಹೆಣ್ಣಿನಲ್ಲಿ ಉಳ್ದೈತಿ ಒಂದ್ ದರ್ಶನ ಕೊಡ್ತೀನಿ ನಿನಗಿಲ್ಲೇ ಹೆಂಗಪ್ಪ ಅಂತ ಕೇಳಿದ್ರೆ ಒಂದಾನೊಂದು ಕಾಲದಾಗ ಒಬ್ಬ ಬ್ರಾಹ್ಮಣ ಇದ್ದ ಬ್ರಾಹ್ಮಣ ಅಂದ್ರೆ ಫುಲ್ ಜಿನಬಡಕವ ಯಾರು ಬ್ರಾಹ್ಮಣ ಫುಲ್ ಜಿನಬಡಕಿದ್ದವ ಅಂದ್ರ ಬಾಳ ಚಿಪ್ಪಣಿದ್ದ ಊರಿಗೂರ ಸಾಲ ಕೊಡ್ತಿದ್ದವ ಯಾರ ಬ್ರಾಹ್ಮಣ ಊರಿಗೂರ ಸಾಲ ಕೊಡ್ತಿದ್ದ ಲಾಸ್ಟಿಗೆ ರೊಕ್ಕ ವಸೂಲಿ ಮಾಡ್ಬೇಕಾದ್ರ ಏನ್ ಮಾಡಿದ ಅವ್ರು ಒಲ್ಯಾಗ ನೀರ್ ಹಾಕಿ ಅವ್ರ ಉಪವಾಸ ಕೆಡ್ರಾಕಿ ಎದಿ ಮ್ಯಾಗ ಕಾಲ ಕೊಟ್ಟು ರೊಕ್ಕ ತಗೊಂಡ್ ಬರ್ತಿದ್ವಿ ಹೌದಿಲ್ಲ ರೊಕ್ಕ ತಗೊಂಡ್ ಬರುವಂತ ಬ್ರಾಹ್ಮಣ ಇದ್ದೀವ ಅವಾಗ ಏನಾಗ್ತೇನ ಮನಿ ಒಳಗ ಧರ್ಮನಿಷ್ಠೆ ಬಹಳ ಸಂಭಾವಿತಿದ್ಲು ಯಾರಿಗಾರ ₹1 ಕೊಟ್ಟಿನಿ ಅಂದ್ರ ಗಂಡ ಕೊಡ್ತಿದ್ದಿಲ್ಲ ಬಟ್ ಎಲ್ಲ ಕಿಲಿಕ್ ಹಾಕೊಂಡು ನೀವು ರೊಕ್ಕ ತರಕ್ ಹೋಗಿದ್ದೀವಿ ಹೌದಿಲ್ಲ ಅಂತ ಬ್ರಾಹ್ಮಣ ಒಂದಾನೊಂದು ಕಾಲ ಏನಪ್ಪ ಅಂತ ಕೇಳಿದ್ರೆ ರೊಕ್ಕ ತರಕ್ ಎಲ್ಲಿ ಹೋದ ಬ್ಯಾರೆದವ್ರ ಊರಿಗೆ ಹೋದೆವು ಹೌದಿಲ್ಲ ಹಿಂಗ ಗುಡಂಕೆರೆ ಊರಿತ್ತು ಹಂಗ ಮುಗಳಾಳ ಊರ್ ಅಂತ ಊರಿಗೆ ಹೋದವ್ ಯಾರು ರೊಕ್ಕ ತರಕ್ ಯಾರು ಬ್ರಾಹ್ಮಣ ಸಾಲ ಕೊಟ್ಟಿದ್ ತರಕ್ ಹೋದೆವು ನಡ್ಕೋತ ಹೋದ ಬರಾಕ್ ಕತ್ಲಾಗಿತ್ತು ಯಾರಿಗೆ ಬ್ರಾಹ್ಮಣಗ ಬರಾಕ್ ಕತ್ಲಾಗಿತ್ತು ಅವ್ರ ರೊಕ್ಕ ವಸೂಲಿ ಮಾಡಿ ಗಂಟೆ ಕಟ್ಕೊಂಡ್ ತೊಗೊಂಬರಕತ್ತಿದ್ದ ಬರೋಬ್ಬರಿ 12 ಗಂಟೆ ಆಗಿತ್ತು ರಾತ್ರಿ ಬರೋಬ್ಬರಿ 12 ಗಂಟೆ ಆಗಿತ್ತು 12 ಗಂಟೆಗೆ ವಾಪಸ್ ಬರುತ್ತ ಸಂದರ್ಭದೊಳಗ ಏನಾಯ್ತು ದಾರಿ ಬರುವಾಗ ನಡಬಾರ್ ಕಟ್ಟಾರನ್ನ ಯಾವ್ದು ಮನೆಗಳಿರಲಿಲ್ಲ ಏನೂರಿಲ್ಲ 4 ಮಂದಿ ತುಡುಗರು ಬೆಣ್ಣ ಹತ್ತಿರ ಈ ನನ್ನ ಮಗ ರೊಕ್ಕ ತೊಗೊಂಡ್ಯಾನು ರೊಕ್ಕ ವಸೂಲಿ ಮಾಡ್ಬೇಕು ಹೆಂಗಾರ ಮಾಡಿ ತಗೊಂಡ್ ಹೋಗ್ಬೇಕಂತ ಹೇಳಿ 4 ಮಂದಿ ಬ್ರಾಹ್ಮಣರು ಬೆಣ್ಣ ಹತ್ತಿ ಬ್ರಾಹ್ಮಣ ಬೆಣ್ಣ ಹತ್ತಿ ತುಡುಗರು ಬೆಣ್ಣ ಹತ್ತಿರು ಇವ್ರು ರೊಕ್ಕ ಕಸ್ಕೋತಾರಪ್ಪ ಅಂತೇಳಿ ತಗೊಂಡು ಒಡಕ ಚಲೋ ಯಾರು ಬ್ರಾಹ್ಮಣ ಜಿನಬಡಕ್
ಹೌದು ರೊಕ್ಕದ ಓಡಕತ್ತ ಹಾ ಹಾ ತೊಡ್ಕೋತ ಬಂದೊಂದ್ ತೆಗಿನಾಗ ಡಾಪ್ ಅಂತೇಳಿ ಬಿದ್ದ ಯಾರು ಬ್ರಾಹ್ಮಣ ದಪ್ಪ ತೆಳಗ ಬಿದ್ದ ಹಾ ಬಿದ್ದು ಕೂಡ ಏನಪ್ಪ ಅಂತ ಕೇಳಿದ್ರ ಏನ ರೊಕ್ಕ ಕಸ್ಕೋತಾರಪ್ಪ ಅಂತೇಳಿ ಹೊಟ್ಟೆ ಬೆಳ್ಳಾಗೆಲ್ಲ ಗಂಟು ಬಿಟ್ಕೊಂಡ ಹೌದು ಡಬ್ ಬಿದ್ದೀವ ಹೌದು ಅವಾಗ ಕಳ್ರು ಬಂದ್ರು ಏನಂತ ಏ ಮಗನ ಸರಳ ಗಂಟು ಕೊಡ್ತೀವ ಲತ್ತಿ ತಿತ್ತೀವ ಅಂದ್ರಿ ಇವ್ರು ಹೌದು ಹೌದು ಏನ ಸತ್ರ ಸಾಯ್ತನ ಮಕ್ಕಳ ಗಂಟು ಕೊಡುದಿಲ್ಲ ಅಂದಿವ ಹಾ ಹಾ ಯಾರು ಜನ ಬಡ್ಕ ಹೌದು ಹೌದು ನಾ ಸತ್ರ ಸಾಯ್ತನು ಹಾ, ಹಾ. ಒಟ್ಟ ಗಂಟು ಕೊಡುದಿಲ್ಲ ಅಂದಿವ ಹೌದು ಅವಾಗ ಏನ್ ಮಾಡ್ರು ಕಟ್ಟಿಗೆ ತಗೊಂಡ್ ರಪ್ ರಿಪ್ ಅಂತ ಬಿಡ್ಯಾಕತ್ರು ಹಾ ಹಾ ಇವ್ ಉಸ್ಸು ಅಣವಲ್ಲ ಟುಸ್ಸು ಅಣವಲ್ಲ ತೆಳಗ್ ಬಿದ್ದಾವ್ ಹೊಟ್ಟೆ ಹೌದಲ್ಲ ಹಾ ಉಸ್ಸು ಅಣ್ಣಿಲ್ಲ ಟುಸ್ಸು ಅಣ್ಣಿಲ್ಲ ಹಾ ಅವಾಗ ಅವ್ರು ಬಡದ್ರು ಹಾ ಹಾ ಬ್ಯಾಸತ್ರು ಹಾ ಯಪ್ಪ ಇದು ಬಹುಶಃ ಬ್ರಹ್ಮ ರಾಕ್ಷಸರ್ಬೇಕಂತ ಹೇಳಿ ಅಂಜಿರ ಅವ್ರು ಹೌದು ಇವ್ ಬೇತಿಲೆ ನೋಡಿದ ಮ್ಯಾಲೆವ ಹಾ ಸಪ್ಳರೆ ಕೇಳಾದತ್ತಿ ಹಾ ನನಗರೆ ಬಡ್ತಿ ಬೀಳುವಲ್ಲ ಎಲ್ಲಿ ಬೀಳತಾವ ಬಡತಾಯಿ ಒಂದ್ ನೀವು ಹೌದು ಬೇತಿಲೆ ಬಗ್ಗೆ ಮ್ಯಾಲ ನೋಡ್ತಾವ ಬಂಧುಗಳೇ ಹಾ ಹಾ ಮ್ಯಾಲೆ ಒಂದು ರೊಟ್ಟಿ ಸುತ್ತ ಇದ್ದತ್ತಲ್ಲ ರೊಟ್ಟಿ ಹೌದು ಎಲ್ಲಿ ಎಲ್ಲಿ ಅವನ ಮ್ಯಾಲ ರೊಟ್ಟಿ ಒಂದು ಸುತ್ತ ಇದ್ದತ್ತು ಹಾ ಹಾ ಆ ರೊಟ್ಟಿ ಸುತ್ತ ಇದ್ದತ್ತು ಹಾ. ಬೆಟ್ಟದಕ್ಕೆ ಬೀಳ್ತಿತ್ತು ರೊಟ್ಟಿಗೆ ಬೀಳ್ತಿತ್ತು ಹಾ ಅದ್ರ ತೆಳಗೆ ಡಬ್ ಬಿದ್ದಿದ್ದೀವ ಹಾ ಯಾರೋ ಬ್ರಾಹ್ಮಣ ರೊಟ್ಟಿ ಮ್ಯಾಲ ಸುತ್ತಾಗ್ತಿತ್ತು ರೊಟ್ಟಿಗೆ ಬೀಳ್ತಿತ್ತು ಹೌದು ಅವ್ರು ತಿಳ್ಕೊಂಡಿದ್ದು ಬ್ರಹ್ಮ ರಾಕ್ಷಸ ಐತಿ ಭವಿಷ್ಯ ತಿಳ್ಕೊಂಡು ಹಂಜಿ ಕಳ್ರು ಓಡಿ ಹೋದ್ರು ಹಾ, ಹಾ. ಇವ್ರು ರಾತ್ರಿ 1 ಗಂಟೆಗೆ ಬಸ್ ತೇಕೋತ ಬಗಲ ಬಡ್ಕೋತ ಬಂದ ಗಂಡ ಹಾ, ಹಾ. ಬಗಲ ಬಡ್ಕೊ ಬಂದ ಹೆಂಡತಿಗೆ ಬಗಲ ತಗದ್ಲು ಯಾಕ್ರಿ ಇಷ್ಟು ವಿಕಾರದಾಗ ಕಾಣಕತ್ತೀರಿ ಏನಾಗೈತಿ ನಿಮ್ಗೆ ಇಟ್ಟ ಕನ್ಸಾಕತ್ತೀರಿ ಏನ್ಲಕ್ಕಿ ಹೌದು ಏ ಗಾತ್ ಹಾಕಿತ್ತು ಅಂದವ ಏನಂತ ಏನಾತು ಅಂದ್ರೆ ಅವ್ರು ಹಾ. ಕರೆಕ್ಟ್ 12 ಗಂಟೆಗೆ ಮುಗಳಂದ ಬರಾಕತ್ತೀನಿ ಹಾ, ಹಾ. ದೊಡ್ಡಬಾರಕ 4 ಮಂದಿ ಕಳ್ಳರು ಗಂಟು ಬಿದ್ರು ಹಾ, ಹಾ. ನನ್ನ ಕೊಲ್ತಿರು ಏನೋ ಹಾನ್ ಬಂದು ತೆಗಿನಾಗ ದಪ್ಪತ್ತ ಬಿದ್ನಿ ಹಾ ಹಾ ಬಿದ್ದು ಕುಣ ಬಡದ್ರು ಹಾ ಮತ್ ಇನ್ನೊಂದ್ ನಿಂಗೆ ಚಮತ್ಕಾರ ಹೇಳ್ಬೇಕಾದ್ರ ಏನ ಒಂದು ರೊಟ್ಟಿ ಮ್ಯಾಲ ಒಂದು ಸುತ್ತ ಇದ್ದಿತ್ತು ಹೌದು ಆ ರೊಟ್ಟಿಗೆ ಬೆಳತ ಬೀಳಾಕತ್ತಲ್ಲ ಅಂತಂದ್ರು ಹೌದು ಹೌದು ಅವಾಗ ಹ್ಯಾಂತಿತ್ತೇಳಿ ಹೇಳ್ತಾಳ ಏನತ್ತ ಧರ್ಮ ಹೆಂಗೈತಿ ನೋಡಿಲ್ಲಿ ಹೆಂಗ ಏನ ಬುದ್ಧಿಗೇಡಿ ಮನುಷ್ಯ ಹಾ. ಇವತ್ತಿನ ಯಾಕೆ ರಕಾತ್ರಕವಾದ ಈ ಕಡೆ ಮನೆಗೆ ಬ್ರಾಹ್ಮಣ ಬಂದಿದ್ದ ಹೌದು ಹೌದಿಲ್ಲ ಹಾ ಭಿಕ್ಷಾಕ ಬ್ರಾಹ್ಮಣ ಬಂದಿದ್ದ ಬ್ರಾಹ್ಮಣ ಬಂದಾಗ ನನಗೆ 2 ರೊಟ್ಟಿ ಕಾದಿದ್ದಿ 2 ರೊಟ್ಟಿ ತಿಂದು ಹೋಗಿದ್ದೀನಿ ಹಾ ಹಾ ನಾ ಉಪವಾಸದಿರವಲ್ಲಕ ಹಾ, ಹಾ. 1 ರೊಟ್ಟಿ ಬ್ರಾಹ್ಮಣ ಕೊಡ್ಬೇಕಂತ ಹೇಳಿ ಹಾ, ಹಾ. 1 ರೊಟ್ಟಿ ಅವ ಕೊಟ್ನಿ ಕೊಟ್ಟಿ ಕೊಟ್ಟ ಬಳಕ ಒಂದು ಆಶೀರ್ವಾದ ಮಾಡಿದ ಏನತ್ತ ಏನ್ ಮಾಡಿದ ಏನ ಇವ ಧರ್ಮನಿಷ್ಠ ಆಗಿದ್ದಿ ಹಾ, ಹಾ. ನಂಗ ನೀ ರೊಟ್ಟಿ ಕಾದಂದ್ರ ಹಾ, ಹಾ. ಇದ ರೊಟ್ಟಿನ ಸುಮಂಗಲಿ ಆಗಿರೋದ ನೀನು ಗೊಳ್ಳಾಗಿನ ಗುಳದಾಳಿ ಕಾಲು ಅನ್ನುವಂಗ ಹೌದು ಆಶೀರ್ವಾದ ಮಾಡಿ ಹೋಗ್ಯಾನ ಹೌದು ಅದ ರೊಟ್ಟಿ ಬಂದಿನ ಕಾಲತ್ತೆ ನಿನ್ನ ಕುಕ್ಕರ್ಸ್ ಏನ್ಲಕ್ಕಿ ಹೌದು ಹೌದು ಅಂದಿಂದ್ರ ದಾನ ಧರ್ಮ ಮಾಡಕತ್ತವ ಹಾ ಹಾ ಇಲ್ಲಿ ಧರ್ಮ ಯಾರ್ದೈತಿ ಯಾರ್ದ ನಂದೈತಿ ಐತಿ ಮನ್ಯಾಗ ಕಟ್ಟಕಿನ ಬೀಸಕಿನ ಕುಟ್ಟಕಿನ ಕುಟ್ಟಕ್ಕಿನ ಬಿಸಿ ಮಾಡಿ ಹಾಕಕಿನ ನಾ ಹೌದಿಲ್ಲ ಒಗ್ಯಾನ ಬೇಕಿನ ಎಲ್ಲಾ ಸ್ವಚ್ಛ ಮಾಡಿ ಹಾ ಹಾ ನೀಟಂಗಿ ಮಾಮ ಇವತ್ತು ಬಂದ ಡ್ರೆಸ್ ಹಾಕೊಂಡ್ ಬಂದಾನಂದ್ರ ನಿನ್ನ ಚಂದ ತೊಳೆಕಿನ ಹೌದಿಲ್ಲ ಹೌದು ಎಟ್ಟು ಸಾಬೂನು ಹಚ್ಚಿ ಎಟ್ಟು ತೊಳ್ದನ ಗೊತ್ತಿಲ್ಲ ಹೌದು ಹೌದಿಲ್ಲ ಹಾ ಅದಕ್ಕೆ ಹಿಂಗದ ವಿಚಾರ ಐತಿ ಯಾಕಪ್ಪ ಅಂತ ಕೇಳಿದ್ರೆ ಯಾಕ ಏನ್ ದೇವ್ರ ಬುದ್ಧಿ ಕೊಟ್ಟ ಹಾ ಹಾ ಇದಕ್ಕಿದಷ್ಟು ನಾವು ಸೇವೆ ಮಾಡಕತ್ತೀವಿ ಹೌದು ಅದಕ್ಕೆ ಅವ್ರಿಗೂ ತಕ್ಕ ಮಟ್ಟಿಗೆ ಹಾ ಹಾ ಅವ್ರಂತೂ ವಿಶೇಷವಾಗಿ ಹೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರದಾಗ ಹೊರ ಗಡಿ ಐತಿ ಐತಿ ಆದ್ರೂ ಕೂಡ ಅವ್ರ ಜೋಡಿ ನಾವು ಟಕ್ಕರ್ ಹಾಕತ್ತೀವಿ ಅಂದ್ರ ಹಾ ಹಾ ಏನೋ ಪುರುಷ ಮುಂದೆ ಪುಣ್ಯ ಇದ್ದಂಗ ಐತಿದ ಐತಿ. ಇವತ್ತು ಬಂದಿಲ್ಲಿ ಕುಡಿಯವಂದ್ರ ಹಾ ಹಾ ಇವತ್ತು ನಾವು ಬಂದೀವಂದ್ರ ಹಾ ಯಾವ್ದ ಕಾರಣಕ್ಕೂ ಓದಿನ ಹರಿವಿನೊಳಗ ಹಾ ಏನಾರ ವಿಷಯ ಬಿಟ್ಟಿನಂದ್ರ ಮುಂದಿನ ಸಂದಿಗೆ ಬಂದ್ ಹೇಳ್ರಿ ಹೇಳ್ರಲ್ಲ ಹೌದಿಲ್ಲ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಯಾಕ ದೇವ್ ಬುದ್ಧಿ ಕೊಟ್ಟಟ್ ನಾವ್ ಹೊಕ್ಕಿವಿ ಹೇಳ್ತೀವ ನಿಮಗ್ ಬುದ್ಧಿ ಕೊಟ್ಟಟ್ ನೀವ್ ಹೊಕ್ಕಿವಿ ಹೌದು ಅದಕ್ಕೆ ವಿದ್ಯೆ ಯಾರು ಅಪ್ಪಣ ಸೊತ್ತಲ್ಲ ಇಲ್ಲ ಕಲತಷ್ಟು ಸಾಗರ ಹಾ ಹಾ ಹೌದಿಲ್ಲ ಹೌದು 18 ಪುರಾಣ ಅಂದ್ರೆ ಸಾಮಾನ್ಯ ಅಲ್ಲ ಅಲ್ಲ ಸಾಗರ ಇದ್ದಂಗ ಇದ್ದಂಗ ಬಾಳ ಅಂದ್ರೆ ಒಂದ್ ಹನಿ 2 ಹನಿ ಕುಡಿದಿರ್ಬೇಕು ನಾವು ಹೌದು ಹೌದಿಲ್ಲ ಹಾ ಅಟ್ರಾಗ ಇಟ್ಟಿರ್ತೀವಿ ನಾವು ಹಾ ನೀವಂತೂ ಪೂರ ಕುಡ್ದವ್ರ ಇದ್ರಿ ಹೌದು ಅದಕ್ಕ ಹಾ ಬಾಳ ಮಾತಾಡ್ತೀವಿ ಗೊತ್ತಾಗೋದು ಬೇಡ ಇಲ್ಲ ಇನ್ನೊಂದು ಕೆಲವರ್ಪದಾಗ ಅಂದ ಅಂದ ಸೃಜನ ಕಲಾವಂತರಿಗೆ ಚಾನ್ಸ ಚಾನ್ಸ್ ಕೊಟ್ಟು ಬಿಡೋಣ ಹೌದು ಹೌದು